ಸಮಸ್ತ ಹುಬ್ಬಳ್ಳಿಯ 16 ಮಂದಿರದ ವಿಠ್ಠಲ ಹರಿಮಂದಿರದ ಸಮಾಜದವರು ಕೂಡಿಕೊಂಡು ಹುಬ್ಬಳ್ಳಿ ಒಳಗೆ ವರ್ಷದೊಳಗೆ 2 ಪಾದಯಾತ್ರೆಗಳನ್ನು ಮಾಡ್ತಿರ್ತೀವಿ. ಜನವರಿ 26 ಹಾಗೂ 15 ಆಗಸ್ಟ್. ಯಾಕಂದ್ರೆ ಅವತ್ತಿನ ದಿವಸ ಸುಟಿ ಇರ್ತದೆ. ಸಣ್ಣ ಸಣ್ಣ ಮಕ್ಕಳು ಸಹ ನಾವು ನಾಮಸ್ಮರಣೆ ಮಾಡಬೇಕು, ಎಲ್ಲಾದರೂ ಯಾತ್ರಾ ಮಾಡಬೇಕು ಅನ್ನುವಂಥ ಭಾವ ಅವರಲ್ಲಿ ನಿರ್ಮಾಣ ಆಗಲಿ. ಒಂದು ನಮ್ಮ ಹಿಂದೂ ಸನಾತನ ಸಂಸ್ಕಾರ ಆಚಾರ ವಿಚಾರ ಅವರಲ್ಲಿ ಬೆಳಿಬೇಕು. ಯಾಕಂದ್ರೆ ಜಗತ್ತಿನೊಳಗೆ ನಾವು ಬೆಳಿಬೇಕಾದ್ರೆ ಒಂದು ಸಂಸ್ಕಾರ ಇರಬೇಕು, ಆಚಾರ ಇರಬೇಕು. ಅಂದಾಗ ಆಚಾರ ವಿಚಾರ ಇದ್ದಾಗ ಮನುಷ್ಯ ಶಾಣೆ ಆಗ್ತಾನೆ. ಬರೇ ವಿದ್ಯೆ ಇದ್ರೂ ನಡೆಯುವುದಿಲ್ಲ. ಗುರು ಹಿರಿಯರನ್ನು ಯಾವ ರೀತಿ ನಾವು ನಮಸ್ಕರಿಸಬೇಕು, ಗುರು ಹಿರಿಯರನ್ನು ಯಾವ ರೀತಿ ಆಧರಿಸಬೇಕು, ತಂದೆ ತಾಯಿಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನುವಂಥ ಆಚಾರ ವಿಚಾರಗಳನ್ನು ಕಲಿಬೇಕಾದ್ರೆ ಭಕ್ತಿ ಮಾರ್ಗ ಬೇಕಾಗ್ತದೆ. ಇವತ್ತು ಏನು ಭಕ್ತಿ ಪಂಡ್ರ ಸಂಪ್ರದಾಯ ಅಂದ್ರೆ ಜಗತ್ತಿನೊಳಗೆ ತಂದೆ ತಾಯಿಗಳಿಗಿಂತ ಮತ್ತೊಂದು ದೇವರಿಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಪ್ರದಾಯ ಯಾವುದು ಅಂತ ಕೇಳಿದ್ರೆ ಅದು ಪಂಡರಿ ಸಂಪ್ರದಾಯ. ಅಂಥ ಪಂಡರಿ ಸಂಪ್ರದಾಯವನ್ನು 25 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಪಾದಯಾತ್ರೆ, ಒಂದು ದಿವಸದ ಪಾದಯಾತ್ರೆಯನ್ನು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಹುಬ್ಬಳ್ಳಿಯ ಸಮಸ್ತ ವಾರಕರಿ ಮಂಡಳದವರು ಕೂಡಿಕೊಂಡು ನಮಗೆ ಸಹಕಾರ ಕೊಟ್ಟು ಮಧ್ಯಾಹ್ನ ಬೆಳಗಿನ ಜಾವದೊಳಗೆ ಚಹಾ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಮುಂದೆ ಮತ್ತೆ ನಾಷ್ಟ, ಮತ್ತು ರಾತ್ರಿ ಆ ಕ್ಷೇತ್ರಕ್ಕೆ ಹೋದಾಗ ಮಹಾಪ್ರಸಾದ, ಈ ಪ್ರಕಾರವಾಗಿ ನಾವು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಈ ಸೇವಾದೊಳಗೆ ಎಲ್ಲ ಹುಬ್ಬಳ್ಳಿಯ ಸಮಸ್ತ ಜನರು ಸಹ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೆ ನಮ್ಮ ರಿಪೋರ್ಟರ್ ಸಾಹೇಬರು ಸಹ ಕಲ್ಮೇಶಣ್ಣ ಮಂಡ್ಯ ಸಾಹೇಬರು ಸಹ ಇವತ್ತಿನ ಈ ನಮ್ಮ ವಾರಕರಿ ಸಂಪ್ರದಾಯದ ಸೇವೆಯನ್ನು ನೋಡಿ ಅವರು ಪ್ರೇಮದಿಂದ ನಮ್ಮನ್ನು ಬಹಳ ಕಳಕಳಿಯಿಂದ ಆನಂದದಿಂದ ನಮಗೆ ಸೇವೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅನಂತ ದಂಡವಾದಗಳನ್ನು. ಇವು ಪಂಢರಪುರದ ಯಾತ್ರೆ ಏನಿದೆ, ವರ್ಷಕ್ಕೊಮ್ಮೆ ಪಂಢರಪುರ ಯಾತ್ರಾ ಮಾಡ್ತಾರೆ. ಆದರೆ ವರ್ಷದೊಳಗೆ ಜನವರಿ ಹಾಗೂ ಆಗಸ್ಟ್ 15 ಇವು 2 ವರ್ಷದ ಪಾದಯಾತ್ರೆ ಮಾಡ್ಕೊಂತು ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅವರೆಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯವನ್ನು ಬೆಳೆಸ್ಬೇಕಂತೇಳಿ ಕೇಳ್ಕೊತೀನಿ. ಹಾಗೂ ಹೆಚ್ಚಿನ ಪಾಂಡುರಂಗನ ಸೇವೆ ಮಾಡಿರಿ, ವಿಠ್ಠಲ ಅಂತೇಳಿ ಹೇಳ್ಕೊತೀರಿ. ನಮಸ್ಕಾರ. ಎಲ್ಲರೂ ಭಗವಂತನ ಸೇವಾ ಮಾಡುತ್ತಾ ಈ ಸೇವಾದೊಳಗ ನಮ್ಗ ಅತಿ ಬೇಕಾಗಿರ್ತಕ್ಕಂಥ ಅಣ್ಣವರು ಕಲ್ಮೇಶಣ್ಣ ಮಂಡ್ಯ ಅವರು ಮಹಾನ್ ರಿಪೋರ್ಟರ್. ಯಾಕಂದ್ರೆ ಅವರು ರಿಪೋರ್ಟರ್ ಇದ್ದಾರೆ. ಅನೇಕ ದೊಡ್ಡ ಕಾರ್ಯಕ್ರಮಗಳನ್ನು ಅವರು ಅಟೆಂಡ್ ಮಾಡ್ತಿರ್ತಾರೆ. ಆಗ ಇವತ್ತು ನಮ್ಮ ಭಾಗ್ಯ, ನಮ್ಮಂತ ಈ ಪಾದಯಾತ್ರದೊಳಗೂ ಸಹ ಅವರು ಸೇವಾದೊಳಗೆ ಭಾಗಿಯಾಗಿದ್ದಾರೆ. ಆ ಭಗವಂತನಲ್ಲಿ ಒಂದೊಂದು ಕೇಳ್ಕೊಳ್ಳೋಣ, ಅವ್ರಿಗೆ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತು ಕೊಟ್ಟು ಅವ್ರು ಇರ್ತಕ್ಕಂಥ ಇನ್ನೂ ಹೆಚ್ಚಿನ ಉನ್ನತವಾದಂಥ ಸ್ಥಾನದೊಳಗೆ ಅವರು ಬೆಳಿಬೇಕಂತ ಹೇಳಿ ಆ ಸದ್ಗುರುವಿನಲ್ಲಿ ನಾವು ನೀವು ಎಲ್ಲರೂ ಕೂಡಿಕೊಂಡು ಕೇಳ್ಕೊಳ್ಳೋಣ. ಪುಂಡಲಿ ಬರೀ ಅಣ್ಣ ಹರಿಯ ಈ ಕಡೆ ಶ್ಯಾಮಣ್ಣ ಕಾಲ್ವಾ. ಪುಂಡಲಿ ಕುಲ್ಲಕರ ಜರ ಹಿಂಗ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಬೆಳೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ರಾಮಕೃಷ್ಣ ಹರಿ. Go, go,